ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 33ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಾರ ಹಠ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋವಂಥ ಪ್ರಶ್ನೆ, ಅದಕ್ಕೂ ಅರ್ಥ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಅಂದರೆ ಒಬ್ಬ ಮನುಷ್ಯ ಕೆಲಸ ಮಾಡದೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ನಾವು ಮಾಡಲ್ಲ ಅಂತಂದ್ರು ಪ್ರಕೃತಿ ಗುಣಗಳು ನಮ್ಮ ಕೈಯಿಂದ ಆ ಕೆಲಸಗಳನ್ನು ಮಾಡಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ವಿವರವಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಎಲ್ಲರೂ ಪ್ರಕೃತಿಗೆ ಅನುಗುಣವಾಗಿ ಕರ್ಮ ಮಾಡಲೇಬೇಕಾಗುತ್ತೆ. ಮನುಷ್ಯನಿಗೆ ಸ್ವಲ್ಪ ಕೂಡ ಸ್ವತಂತ್ರತೆ ಇಲ್ಲದೆ ಇದ್ಮೇಲೆ ವಿಧಿ ನಿಷೇಧಾತ್ಮಕ ಶಾಸ್ತ್ರದ ಉಪಯೋಗ ಏನು? ಸ್ವಭಾವಕ್ಕನುಸಾರವಾಗಿ ಮನುಷ್ಯ ಶುಭಾಶುಭ ಕರ್ಮ ಮಾಡಲೇಬೇಕಾಗತ್ತೆ. ಅದು ಶುಭ ಆಗಿರ್ಬೋದು, ಅಶುಭ ಆಗಿರ್ಬೋದು. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಅವನು ತನ್ನ ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಅವುಗಳಿಗೆ ಅನುಸಾರವಾಗಿ ಏನಾಗುತ್ತೆ, ಅವನ ಪ್ರಕೃತಿ ರೂಪುಗೊಳ್ಳುತ್ತಾ ಹೋಗುತ್ತೆ ಅಲ್ವಾ? ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಫಲ ಬರುತ್ತೆ, ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟ ಫಲ. ಈ ರೀತಿ ಅವನು ಮಾಡ್ತಾನೆ ಇರಬೇಕಾಗಿರುತ್ತಲ್ಲ. ಇಂಥ ಒಂದು ಅವಸ್ಥೆಯಲ್ಲಿ ಮನುಷ್ಯನ ಏಳಿಗೆ ಅನ್ನೋದು ಹೇಗಾಗುತ್ತೆ? ಈಗ ಅವನು ಪ್ರಕೃತಿಗೆ ಅನುಗುಣವಾಗಿ ಅವನ ಕೆಲಸ ಮಾಡ್ತಾನೆ ಇರಬೇಕು. ವಿಧಿ ನಿಷೇಧಾತ್ಮಕ ಶಾಸ್ತ್ರ ಮತ್ತು ಏನಕ್ಕಿದೆ? ಯಾಕೆ ಅಂತಂದರೆ, ಸ್ವಭಾವಕ್ಕೆ ಅನುಗುಣವಾಗಿ ಅವನು ಕೆಲಸ ಮಾಡಬೇಕು ಅಂತಂದರೆ ಅದನ್ನು ಮಾಡ್ತಾ ಮಾಡ್ತಾ ಅದರಲ್ಲೇ ಅವನು ಸಿಕ್ಕಾಕೊಳ್ತಾ ಹೋಗ್ತಾ ಇರ್ತಾನಲ್ಲ. ಈ ಒಂದು ಸ್ಥಿತಿಯಲ್ಲಿ ಅವನು ಹೇಗೆ ತಾನೇ ಮುಂದಕ್ಕೆ ಹೋಗೋದಕ್ಕಾಗತ್ತೆ ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದರೆ, ರಾಗದ್ವೇಷಾದಿಗಳ ಕಾರಣದಿಂದ. ಈಗ ಅವನು ಕೆಲಸ ಮಾಡೋದು ತಪ್ಪಲ್ಲ, ಆದರೆ ಅದರಲ್ಲಿ ಅವನು ರಾಗದ್ವೇಷಗಳನ್ನು ಇಟ್ಕೊಳ್ತಾನೆ. ಅಂದರೆ ಏನು? ಅದರಲ್ಲಿ ಒಂದು ಆಸೆ ಪಡ್ತಾನೆ, ಇಚ್ಛೆ ಇರುತ್ತೆ, ಅಥವಾ ಅದನ್ನು ದ್ವೇಷಿಸ್ತಾನೆ. ಆ ಕಾರಣದಿಂದ ಏನಾಗುತ್ತೆ, ಶಾಸ್ತ್ರ ವಿರುದ್ಧವಾಗಿರುವಂತಹ ಅಸತ್ಕರ್ಮಗಳು ನಡೆಯುತ್ತೆ. ಮತ್ತು ಶಾಸ್ತ್ರ ವಿಹಿತ, ಅಂದರೆ ಶಾಸ್ತ್ರಗಳಲ್ಲಿ ಈ ಕೆಲಸಗಳನ್ನು ಮಾಡಲೇಬೇಕು ಅಂತ ಹೇಳಿದಾರಲ್ಲ, ಅಂಥ ಸತ್ಕರ್ಮಗಳಿದೆಯಲ್ಲ, ಆ ಆಚರಣೆಯನ್ನು ಮಾಡೋದ್ರಲ್ಲಿ ಶ್ರದ್ಧಾ ಭಕ್ತಿ ಇಂತಹ ಸದ್ಗುಣಗಳು ಪ್ರಧಾನ ಕಾರಣವಾಗಿರುತ್ತೆ. ಈಗ ನೋಡಿ, ರಾಗದ್ವೇಷಗಳು ಇರೋ ಕಾರಣದಿಂದ ನಾವು ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡ್ತೀವಿ. ಅಂದರೆ ನನಗೆ ಅದರಲ್ಲಿ ಆಸೆ ಇರುತ್ತೆ, ಆದರೆ ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ. ಆದರೂ ಕೂಡ ನನ್ನ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಕೆಲಸವನ್ನು ಮಾಡೇ ಮಾಡ್ತೀನಿ. ಅದೇ ಶಾಸ್ತ್ರವಿಹಿತ ಸತ್ಕರ್ಮಗಳನ್ನು ಮಾಡಿದಾಗ, ಅದರಲ್ಲಿ ನಮಗೆ ಶ್ರದ್ಧೆ ಭಕ್ತಿ ಇದ್ದಾಗ ಅದರಲ್ಲಿ ಸದ್ಗುಣಗಳು ಪ್ರಧಾನವಾಗಿರುತ್ತೆ. ಅಂದರೆ ಏನು? ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡ್ತಾರಲ್ಲ ಅಂಥವರಲ್ಲಿ ಸದ್ಗುಣಗಳಿರುತ್ತೆ. ಅದು ಯಾಕೆ ಅಂತಂದರೆ, ಶಾಸ್ತ್ರಗಳಲ್ಲಿ ಇದನ್ನು ಮಾಡಿ ಅಂತ ಹೇಳಿದಾರಲ್ಲ, ಅದೆಲ್ಲ ಸದ್ಗುಣ ಭರಿತವಾಗಿರುವಂತಹ ಕೆಲಸಗಳು. ರಾಗದ್ವೇಷ, ಕಾಮ, ಕ್ರೋಧ ಈ ರೀತಿ ದುರ್ಗುಣಗಳಿರುತ್ತಲ್ಲ, ಇದನ್ನೆಲ್ಲ ತ್ಯಾಗ ಮಾಡೋದ್ರಲ್ಲಿ, ಮತ್ತು ಶ್ರದ್ಧಾ ಭಕ್ತಿ ಇಂಥ ಒಂದು ಸದ್ಗುಣಗಳನ್ನು ನಾವು ಜಾಗೃತಗೊಳಿಸ್ಕೊಂಡು ಅದನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಮನುಷ್ಯ ಸ್ವತಂತ್ರನಾಗಿದ್ದಾನೆ. ಈಗ ರಾಗದ್ವೇಷ ಕಾಮಕ್ರೋಧಗಳನ್ನು ಬಿಡ್ಬೋದು ಅಥವಾ ಇಟ್ಕೋಬೋದು. ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೋಬೋದು, ಇಲ್ಲ ಬೆಳೆಸ್ಕೊಳ್ದೆ ಇರಬಹುದು. ಇದರಲ್ಲಿ ಮನುಷ್ಯ ಸ್ವತಂತ್ರನಾಗಿದ್ದಾನೆ. ಅದಕ್ಕೋಸ್ಕರನೇ ದುರ್ಗುಣಗಳನ್ನು ತ್ಯಾಗ ಮಾಡಿ ಭಗವಂತನಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ಭಗವಂತನ ಖುಷಿಗೋಸ್ಕರ, ಅವನನ್ನು ಸಂತೋಷ ಪಡಿಸೋದಕ್ಕೋಸ್ಕರ ಕರ್ಮಾಚರಣೆಯಲ್ಲಿ ನಾವು ತೊಡಗಬೇಕು. ನಮ್ಮ ಕೆಲಸಗಳೇನಿದೆಯೋ ಅದು ಭಗವಂತನ ತೃಪ್ತಿಗೋಸ್ಕರ ಅಂತ ನಾವು ಕೆಲಸಗಳನ್ನು ಮಾಡಬೇಕು. ಈ ರೀತಿಯ ಒಂದು ಆದರ್ಶವನ್ನು ಮುಂದಿಟ್ಕೊಂಡು ಕೆಲಸ ಮಾಡುವಂಥ ಮನುಷ್ಯನ ಮೂಲಕ ನಿಷಿದ್ಧ ಕರ್ಮಗಳಿದೆಯಲ್ಲ ಅದು ಆಗೋದೇ ಇಲ್ಲ. ಯಾವುದು ಮಾಡಲೇಬಾರದು ಅಂತ ಹೇಳಿರ್ತಾರೋ ಶಾಸ್ತ್ರಗಳಲ್ಲಿ, ಅಂಥ ಕೆಲಸಗಳು ಆಗೋದೇ ಇಲ್ಲ. ಬರೀ ಒಳ್ಳೊಳ್ಳೆ ಕೆಲಸಗಳೇ ಆಗುತ್ತೆ. ಅದು ಕೂಡ ಮುಕ್ತಿದಾಯಕವೇ ಆಗಿದ್ದು ಬಂಧನಕಾರಕ ಆಗೋದಿಲ್ಲ. ಈಗ ಶಾಸ್ತ್ರಗಳಲ್ಲಿ ಹೇಳಿರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾಗ, ಅದರಲ್ಲೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಮಾಡ್ತಾ ಇದ್ದಾಗ ಅದು ನಮ್ಮನ್ನು ಮುಕ್ತಿಗೊಳಿಸುತ್ತೆ ಹೊರತು ಬಂಧನಕ್ಕೆ ಸಿಕ್ಕಾಕಿಸೋದಿಲ್ಲ. ಅದು ಕರ್ಮಗಳನ್ನು ತಡೆಯೋದ್ರಲ್ಲಿ ಮನುಷ್ಯ ಸ್ವತಂತ್ರನಲ್ಲ, ಅವನ ಕೆಲಸ ಮಾಡಲೇಬೇಕು. ನೀವು ಬೇಕಾದರೆ ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರುವಂತಹ ಮುದುಕರವರೆಗೂ ನೋಡಿ, ಏನೋ ಆದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಮಾತಾಡೋದು, ಯೋಚನೆ ಮಾಡೋದು, ಅಥವಾ ಬೈಯೋದು,
ಅಥವಾ ಬರೆಯೋದು, ಓದೋದು, ಏನೋ ಒಂದು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಕೆಲಸಗಳನ್ನು ತಡೆಯೋದಕ್ಕೆ ಆಗೋದಿಲ್ಲ. ಮನುಷ್ಯ ಅದಕ್ಕೆ ಸ್ವತಂತ್ರನಲ್ಲ. ಅವನು ಕರ್ಮಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಸದ್ಗುಣಗಳ ಆಶ್ರಯವನ್ನು ಪಡ್ಕೊಂಡು ತನ್ನ ಪ್ರಕೃತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸ್ವತಂತ್ರರಾಗಿದ್ದಾರೆ. ನಾನೇನೋ ಒಂದು ಬೇರೆ ಕೆಲಸ ಮಾಡ್ತಿರ್ತೀನಿ, ಕೆಟ್ಟ ಕೆಲಸ ಮಾಡ್ತಿರ್ತೀನಿ ಅಂತ ಇಟ್ಕೊಳ್ಳಿ. ಅದನ್ನು ತಿದ್ಕೊಳ್ಳೋದಕ್ಕೆ ನಾನು ಸ್ವಾತಂತ್ರ್ಯನಾಗಿದ್ದೀನಿ. ಆದರೆ ನಾವು ತಿದ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ನಮಗೆ ಅದೇ ಇಷ್ಟ ಆಗಿಬಿಟ್ಟಿರುತ್ತೆ. ಆ ಕೆಲಸ ಮಾಡಿ 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 ನಮಗೆ ಅದು ಸಂತೋಷ ಕೊಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಬಿಡೋದಿಲ್ಲ ಹೊರತು ನಾವು ಬಿಡೋದಕ್ಕೆ ಸ್ವತಂತ್ರರಾಗಿದ್ದೀವಿ. ಪ್ರಕೃತಿಯಲ್ಲಿ ಹೇಗೆ ಸುಧಾರಣೆಯಾಗ್ತಾ ಇರುತ್ತೋ ಹಾಗೆಯೇ ಕ್ರಿಯೆಗಳು ಕೂಡ ತನ್ನಿಂದ ತಾನೇ ಪರಿಶುದ್ಧವಾಗ್ತಾ ಹೋಗುತ್ತೆ. ಈಗ ನಾನು ಮೊದಲು ಒಬ್ಬ ಕಳ್ಳನಾಗಿರ್ತೀನಿ ಅಂತ ಇಟ್ಕೊಳ್ಳಿ, ಬೇರೆಯವರಿಗೆ ಬೈಯೋದು ಅಥವಾ ಹಿಂಸೆ ಕೊಡೋದು ಈ ರೀತಿಯ ಕೆಲಸಗಳನ್ನು ಮಾಡ್ತಿರ್ತೀನಿ. ಆದರೆ ನನಗೆ ಯಾವಾಗಾದರೂ ಒಂದ್ಸರಿ ನನ್ನ ಮನಸ್ಸಿಗೆ ನನ್ನ ಈ ಕೆಲಸವನ್ನು ನಾನು ಸರಿ ಮಾಡ್ಕೋಬೇಕಪ್ಪ, ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂದರೆ, ನಮ್ಮ ಪ್ರಕೃತಿ ಅನ್ನೋದು ಒಂದಿರುತ್ತೆ, ನನ್ನ ನೇಚರೇ ಅದು. ಆದರೆ ಆ ನೇಚರನ್ನು ಬದಲಾಯಿಸ್ಕೊಳ್ಬೋದು ನಾವು. ಬದಲಾಯಿಸ್ಕೊಂಡಾಗ ಏನಾಗುತ್ತೆ, ನಾವು ಮಾಡುವಂಥ ಕೆಲಸಗಳು ಕೂಡ ಪರಿಶುದ್ಧವಾಗ್ತಾ ಹೋಗುತ್ತೆ. ಈಗ ನಾನು ಬೇರೆಯವರಿಗೆ ಬೈಯೋದು ಅಥವಾ ತೆಗಳೋದು ಈ ರೀತಿಯ ಒಂದು ನೇಚರ್ ನಂದಾಗಿರುತ್ತೆ. ಆಮೇಲೆ ನನ್ನ ಮನಸ್ಸಿಗೆ ಅನಿಸುತ್ತೆ ಅಂತ ಇಟ್ಕೊಳ್ಳಿ, ಒಂದ್ಸರಿ ಏನೋ ನಾನು ಮಾಡೋದು ಸರಿ ಇಲ್ಲಪ್ಪ, ಮಾತಿಗೂ ಬೈತಾ ಇರ್ತೀನಿ ಅಥವಾ ಮಾತಿಗೂ ಕೋಪ ಮಾಡ್ಕೊಳ್ತಾ ಇರ್ತೀನಿ, ಇದನ್ನೆಲ್ಲ ನಾನು ಬಿಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದು ನಾವು ನಮ್ಮ ಪ್ರಕೃತಿ, ನಮ್ಮ ನೇಚರನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದಾಗ ಅದು ಚೇಂಜ್ ಆಗುತ್ತೆ. ಆಗ ನಮ್ಮಿಂದ ಆಗುವಂಥ ಕೆಲಸಗಳೇ ಬೇರೆ ಆಗಿರುತ್ತೆ ಅಲ್ವಾ? ನಾನು ಬೈಯೋದು ನಿಲ್ಲಿಸ್ತೀನಿ, ಬೇರೆಯವ್ರನ್ನ ಹೊಗಳೋದು ಅಥವಾ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಪ್ರಶಂಸೆ ಮಾಡೋದಾಗಿರ್ಬಹುದು, ಮತ್ತು ನಾನು ಮಾತಾಡುವಂಥ ರೀತಿ ಆಗಿರಬಹುದು, ನಾನು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ ಆಯಿತಾ? ನನ್ನ ಪ್ರಕೃತಿ ಹೇಗಿರುತ್ತೋ ಹಾಗೇ ಇರಬೇಕು ಅಂತೇನಿಲ್ಲ. ಅದನ್ನು ಬದಲಾಯಿಸ್ಕೊಳ್ತಾ ಇನ್ನೂ ಉತ್ತಮ ಮಾಡಿಕೊಳ್ಳುವಂಥ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು. ಅಷ್ಟು ಸ್ವಾತಂತ್ರ್ಯ ನಮಗೆ ಭಗವಂತ ಕೊಟ್ಟಿದ್ದಾನೆ. ಆದರೆ ಅದನ್ನು ಮಾಡ್ತೀವೋ ಇಲ್ವೋ ಅದು ನಮಗೆ ಬಿಟ್ಟಿರುವಂಥದ್ದು. ಆದರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ನಮ್ಮ ಪ್ರಕೃತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಎಲ್ಲರೂ ಸ್ವತಂತ್ರರಾಗಿದ್ದಾರೆ. ಆದರೆ ಕೆಲಸ ಮಾಡದೆ ಸುಮ್ಮನೆ ಇರ್ತೀವಿ ಅಂತಂದರೆ ಅದಕ್ಕೆ ಸ್ವತಂತ್ರರಲ್ಲ. ಯಾಕೆಂದರೆ ನಹಿ ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣ ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಲಿಲ್ಲ ಅಂತಂದರೂ ಪ್ರಕೃತಿ ನಮ್ಮ ಕೈಯಲ್ಲಿ ಮಾಡಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾವಾಗ ನಾವು ನಮ್ಮ ಪ್ರಕೃತಿಯಲ್ಲಿ ಸುಧಾರಣೆಯನ್ನು ತಂದ್ಕೊಳ್ತೀವೋ ಹಾಗೇ ನಾವು ಮಾಡುವಂಥ ಕೆಲಸಗಳು ಕೂಡ ತನ್ನಿಂದ ತಾನೇ ಪರಿಶುದ್ಧವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಭಗವಂತನಲ್ಲಿ ಶರಣಾಗಿ ನಮ್ಮ ಸ್ವಭಾವವನ್ನು ಸುಧಾರಣೆ ಮಾಡಿಕೊಳ್ಬೇಕು. ಇದರಿಂದ ಏನಾಗುತ್ತೆ, ಉನ್ನತಿಯನ್ನು ನಾವು ಪಡಿಬೋದು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.